ನಮಸ್ಕಾರ. ಬ್ರೇಕ್ ಆದಮೇಲೆ ಮತ್ತೆ ಸೈನಿಕರಿಗೆ ಮೋಸ ವಿಶೇಷ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೀನಿ. ಪ್ರಕಾಶ್, ಆಲ್ ರೈಟ್. ಈಗ ವಕೀಲರು ಹೇಳಿದ ಎಲ್ಲ ಮಾತನ್ನು ಕೂಡ ಕೇಳಿಸ್ಕೊಂಡ್ರೆ ನೀವು ಕಾನೂನಾತ್ಮಕ ಹೋರಾಟಕ್ಕೆ ಮುಂದಾಗಬೇಕಾಗಿತ್ತು. ಈಗಾಗಲೇ ಸಾಕಷ್ಟು ತಡ ಮಾಡಿದ್ದೀರಿ ಅಂತ ಅಲ್ವಾ? ಹೌದು ಸರ್, ಖಂಡಿತ. ಈಗ ವಾಟ್ ನೆಕ್ಸ್ಟ್? ನೀವು ವಕೀಲರು ಹೇಳಿದ್ದನ್ನು ಪಾಲಿಸ್ತೀರಾ? ಮುಂದೆ ಕಾನೂನು ಹೋರಾಟಕ್ಕೆ ಸಜ್ಜಾಗ್ತೀರಾ ನೀವು? ವಕೀಲರು ಏನು ಹೇಳ್ತಾರೆ ಸರ್, ಅದೇ ಥರನೇ ನಾವು ಮಾಡೋದು ಉತ್ತಮ ಅನಿಸ್ತಾ ಇದೆ. ಯಾಕೆಂದರೆ ನಮ್ಗೆ ಆಗ ಗೊತ್ತಿತ್ತಿಲ್ಲ, ಈಗ ಬುದ್ಧಿ ಬಂದಿರೋದ್ರಿಂದ ಅವ್ರು ಹೇಳಿದ ಥರನೇ ನಾವು ಪಾಲನೆ ಮಾಡಬೇಕಾಗ್ತದೆ ಈಗ. ಓಕೆ, ರೈಟ್. ಈಗ ಸುಬ್ರಹ್ಮಣಿ ಅಂತ ಒಬ್ಬರು ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿ ಸಿಕ್ಕಿದ್ದಾರೆ. ಅವರು ಇವರಿಗೆ ಹೆಲ್ಪ್ ಮಾಡ್ತೀನಿ ಅಂತ ನಮ್ಮ ಸುವರ್ಣ ನ್ಯೂಸ್ ಸ್ಟುಡಿಯೋಗೆ ಫೋನ್ ಮಾಡಿದ್ದಾರೆ. ಏನು ಹೆಲ್ಪ್ ಮಾಡ್ತಾರೆ ನೋಡೋಣ, ಅವ್ರನ್ನ ಮಾತಾಡ್ಸೋಣ. ನಮಸ್ಕಾರ ಸುಬ್ರಹ್ಮಣಿ ಸರ್. ನಮಸ್ಕಾರ ಸರ್. ನಮಸ್ತೆ, ಹೇಳಿ ಸರ್, ಮಾತಾಡಿ. ಏನಿಲ್ಲ ಸರ್, ನನಗೆ ಮಾಜಿ ಸೈನಿಕರು ರಿಟೈರ್ ಆದ್ಮೇಲೆ ಹೊರಗಡೆ ಬಂದಾಗ ಅವರು ಅಲ್ಲಿಂದ ಪೆನ್ಷನ್ ಹಣ ತಂದ ಮೇಲೆ ಅದನ್ನ ಜೋಪಾನವಾಗಿ ಇನ್ವೆಸ್ಟ್ ಮಾಡಬೇಕು. ಅವರು ಎಲ್ಲೋ ಒಂದು ಸೈಟ್ ತೆಗೆದು ಮೋಸ ಹೋಗಿದ್ದಾರೆ ಅಂತ ಗೊತ್ತಾಯ್ತು. ಹೌದು. ಅವರು ಎರಡು ತರದಲ್ಲಿ ಹೋಗ್ಬೋದು. ಒಂದು, ಕಾನೂನು ಪ್ರಕಾರ ಕೋರ್ಟಿಗೆ ಹೋಗ್ಬೋದು, ಸಿವಿಲ್ ಕೇಸು, ಮತ್ತು ಕ್ರಿಮಿನಲ್ ಕಂಪ್ಲೇಂಟ್ ಲಾಡ್ಜ್ ಮಾಡಬಹುದು ಪೊಲೀಸ್ ಸ್ಟೇಷನ್ ಅಲ್ಲಿ. ಮಾಧ್ಯಮದ ಪ್ರಕಾರ ತಮಗೆ ಅನ್ಯಾಯ ಆಗಿದೆ ಅಂತ ಹೇಳಿದಾಗ ಯಾವ್ದಾದ್ರು ನಮ್ಮ ಮಾಜಿ ಅಧಿಕಾರಿಗಳು, ಸೇನೆ ಅಧಿಕಾರಿಗಳು ಸಮೇತ ಹೆಲ್ಪ್ಗೆ ಸಮೇತ ಬರ್ಬೋದು ಸರ್. ಇವಾಗ ಆಲ್ ರೈಟ್ ಸರ್, ಓಕೆ. ಕಾನೂನಾತ್ಮಕ ಹೋರಾಟ ಮಾಡಬಹುದು ಅನ್ನೋ ಮಾತನ್ನ ನಮ್ಮ ಶ್ಯಾಮ್ ಸುಂದರ್ ವಕೀಲರು ಕೂಡ ಹೇಳ್ತಾ ಇದ್ರು. ಅದು ಆ ಕಡೆ ಇರಲಿ. ಈಗ ನೀವು ಒಂದು ಟ್ರಸ್ಟ್ ಮಾಡ್ಕೊಂಡಿದ್ದೀರಿ, VKX ಸರ್ವಿಸ್ ಮೆನ್ ಟ್ರಸ್ಟ್. VKX ಸರ್ವಿಸ್ ಮೆನ್ ಟ್ರಸ್ಟ್ ಅಂತ ಹೇಳಿ ನಮ್ದೊಂದು ಟ್ರಸ್ಟ್ ಇದೆ ಅಲ್ವಾ? ನೀವು ಅದರ ಚೇರ್ಮನ್ ಆಗಿದ್ದೀರಿ. ಮೈಸೂರಿನಲ್ಲಿದೆ. ಓಕೆ, ಆಲ್ ರೈಟ್. ಈಗ ನಿಮ್ಮ ಟ್ರಸ್ಟ್ ಮೂಲಕ ಇವರಿಗೆ ಯಾವ ರೀತಿ ಹೆಲ್ಪ್ ಮಾಡುವಂತ ಪ್ರಯತ್ನ ಪಡ್ತೀರಿ? ನಿಮ್ಮ ಹತ್ರ ಬರ್ಬೋದಾ ಅವರು? ನಮ್ಮ ಹತ್ರ ಬಂದ್ರೆ ನಾವು ಸಲಹೆ ಕೊಡಬಹುದೇ ಹೊರತು ಅವರ ಕೇಸಸ್ ನ ನಾವು ತಗೊಂಡು ಹೋಗ್ಲಿಕ್ಕೆ ಆಗಿಲ್ಲ. ಯಾಕಂತ ಹೇಳಿದ್ರೆ ಈ ಟ್ರಸ್ಟ್ ಮೈಸೂರು ಬೇಸ್. ಮೈಸೂರು ಬೇಸ್ ಅಂತ ಹೇಳಿದ್ರೆ ಮೈಸೂರಿನ ಸುತ್ತಮುತ್ತ ಇರುವಂತಹ ಜಿಲ್ಲೆಗಳಲ್ಲಿರುವ ಮಾಜಿ ಸೈನಿಕರು ಅವರಿಗೆ ನಮ್ಮ ಟ್ರಸ್ಟಿಗೆ ಬರ್ಬೋದು. ದೂರದಲ್ಲಿರುವಂತಕ್ಕಂಥ ಮಾಜಿ ಸೈನಿಕರಿಗೆ ಇಲ್ಲಿಗೆ ಬರೋದು, ನಮ್ಮ ಸಲಹೆಗೋಸ್ಕರ ಇಲ್ಲಿ ಬಂದು ಹೋಗೋದು ಸ್ವಲ್ಪ ಕಷ್ಟ ಆಗ್ತದೆ. ಅದರಿಂದ ಅವರು ಅವರ ಲಿಖಿತ ಮೂಲಕದಲ್ಲಿ ನಮ್ಗೆ ಕಂಪ್ಲೇಂಟ್ ಬರೆದ್ರೆ ನಾವು ಅವರಿಗೆ ಹೇಗೆ ತಮ್ಮ ಅವರ ತೊಂದರೆಯನ್ನ ನಿವಾರಿಸ್ಕೊಳ್ಬಹುದು ಅಂತ ಹೇಳಿ. ಓಕೆ, ನೀವು ಯಾರಾದ್ರೂ ಹಿರಿಯ ಅಧಿಕಾರಿಗಳ ಜೊತೆಗೆ ಸಂಪರ್ಕ ಮಾಡಿ ಫೋನ್ ನಲ್ಲಿ ಮಾತಾಡಿ ಇವರಿಗೆ ಸಹಾಯ ಮಾಡುವಂತ ಪ್ರಯತ್ನ ಪಡ್ಬೋದಾ? ಎಸ್, ಮಾಡ್ಬೋದು. ಹಿರಿಯ ಅಧಿಕಾರಿಗಳಿಗೆ ನಾನೇ ಮಾಡ್ತಾ ಇದ್ದೇನೆ. ನಾ ಎಲ್ಲಿಗೆ ಬೇಕಾದ್ರೂ ಫೋನ್ ಮಾಡ್ಬೋದು, ಲೆಟರ್ ಬರಿಬಹುದು, ಪತ್ರ ವ್ಯವಹಾರ ಮಾಡಬಹುದು. ಅಲ್ಲ ಇವರ ನಾನ್ ಆಲ್ ರೈಟ್. ಅಲ್ಲ, ನಾನ್ ಕೇಳ್ತಿರೋದು ಇವರ ಪರವಾಗಿ ನಿಮ್ಮ ಟ್ರಸ್ಟ್ ನ ವತಿಯಿಂದ ನೀವು ಕೆಲಸ ಮಾಡ್ತೀರಾ? ಪೊಲೀಸ್ ಅಧಿಕಾರಿಗಳನ್ನ ಸಂಪರ್ಕಿಸ್ತೀರಾ? ನಾವು ಕೆಲಸ ಮಾಡಬಹುದು, ಅವರಿಗೆ ಸಲಹೆ ಕೊಡ್ಬೋದು, ಅವರ ಪರವಾಗಿ ಲೆಟರ್ ಬರಿಬಹುದು ನಮ್ಮ ಟ್ರಸ್ಟ್ ಮುಖಾಂತರ. ರೈಟ್, ಆ ಕೆಲಸಗಳನ್ನ ನೀವು ಮಾಡ್ತೀರಿ, ಸಹಾಯಕ್ಕೆ ನೀವು ನಿಂತ್ಕೊಳ್ತೀರಿ. ಹೌದು, ಅವರಿಗೆ ಡೆಫಿನೆಟ್ ಆಗಿ ಮಾರಲ್ ಸಪೋರ್ಟ್ಗೆ ನಾವು ನಿಂತ್ಕೊಳ್ತೇವೆ. ಓಕೆ, ಈಗ ನಿಮ್ಮ ಹತ್ರ ಬರ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಇವ್ರಿಗೆ ನೆಕ್ಸ್ಟ್? ನಮ್ಮ ಹತ್ರ ಬರ್ಬೇಕು ಅಂತ ಹೇಳಿದ್ರೆ ಸರ್, ನಮ್ಮ ಅಧ್ಯಕ್ಷ ಎಲ್ಲರಿಗೂ ಗೊತ್ತಿದೆ. ನನ್ನ ಮೊಬೈಲ್ ನಂಬರ್ ಸಮೇತ ಅವ್ರಿಗೆ ಗೊತ್ತಿರಬಹುದು. ಫೋನ್ ಮಾಡಿ ಯಾವತ್ತಾದ್ರೂ ಒಂದು ದಿನ ನಿಗದಿತ ಮಾಡಿದ್ರೆ ನನ್ನ ಹತ್ರ ಬರ್ಬೋದು. ಬರೋದೇ ಅಲ್ಲ, ಅವರು ಫೋನ್ ನಲ್ಲೂ ಸಮೇತ ಕೇಳ್ಕೊಳ್ಬಹುದು. ಆಲ್ ರೈಟ್ ಸರ್, ಧನ್ಯವಾದಗಳು. ಥ್ಯಾಂಕ್ಸ್ ಅಲಾಟ್ ಕಾಲ್ ಮಾಡಿದ್ದಕ್ಕೆ, ಮಾತನಾಡೋದಕ್ಕಾಗಿ. ಅಫ್ಕೋರ್ಸ್ ನಿಜಕ್ಕೂ ಸ್ವಲ್ಪ ಖುಷಿ ಆಗುವಂಥ, ಸಮಾಧಾನ ತರುವಂಥ ವಿಚಾರ ಅಂತ ಕೂಡ ಅನ್ಕೊಳ್ತೀನಿ. ಯಾರೋ ಒಬ್ಬರು ಸುವರ್ಣ ನ್ಯೂಸ್ನ ಈ ಸದ್ಯದ ಚರ್ಚೆಯನ್ನು ನೋಡಿ ಅವರು ಕಾಲ್ ಮಾಡಿದರು. VKX ಸರ್ವಿಸ್ ಮೆನ್ ಟ್ರಸ್ಟ್ನ ಚೇರ್ಮನ್ ಅವರು ಸುಬ್ರಹ್ಮಣಿ ಅಂತ. ಅವರು ಹೇಳ್ತಿದ್ದಾರೆ, ಯಾವುದೇ ರೀತಿ ಸಹಾಯ ಮಾಡೋಕ್ಕೆ ಕೂಡ ನಮ್ಮ ಟ್ರಸ್ಟ್ನ ಮುಖಾಂತರ ನಾವು ಸಿದ್ಧವಾಗಿದ್ದೀವಿ ಅಂತ. ಎಸ್ ಸರ್, ಶ್ಯಾಮ್ ಸುಂದರ್ ಸರ್. ಈಗ ಇವರು ಕೋರ್ಟಿಗೆ ಹೋಗಿದ ತಕ್ಷಣ ಅಲ್ಲಿ ವರ್ಷಾನುಗಟ್ಲೆ ಕೇಸ್ ನಡೀತದೆ, ಮತ್ತೆ ಏನೇನಾಗ್ತದೆ, ನಾಳೆ ಅದ್ರ ರಿಸಲ್ಟ್ ಗೊತ್ತಾಗಲ್ವಲ್ಲ ಅಂತಕ್ಕಂಥ ಒಂದು ಜಿಜ್ಞಾಸೆ ಕೂಡ ಅವ್ರಿಗಿರೋದು ಬೇಡ. ಯಾಕಂದರೆ ಈಗಾಗಲೇ ಮಾನ್ಯ ನ್ಯಾಯಾಲಯ, ಮಾನ್ಯ ಸರ್ಕಾರದ ವತಿಯಿಂದ ಮತ್ತು ಮಾನ್ಯ ನ್ಯಾಯಾಲಯಗಳ ವತಿಯಿಂದ ಬಹಳಷ್ಟು ಕಡೆ ಸೆಟಲ್ಮೆಂಟ್ಸ್ನ ಮತ್ತು ರಾಜಿ ಸಂಧಾನದ ಮುಖಾಂತರ, ಲೋಕ ಅದಾಲತ್ಗಳ ಮುಖಾಂತರ ಸಮಸ್ಯೆಗಳನ್ನ ತುರ್ತಾಗಿ ಇಮ್ಮಿಡಿಯೇಟ್ ಆಗಿ ಆಗ್ತದೆ. ಅಂದ್ರೆ ಇವರು ಕೋರ್ಟ್ನಲ್ಲಿ ಕೇಸ್ ದಾಖಲು ಮಾಡಿದ ತಕ್ಷಣ, ನಾನು ಈ ಮಧ್ಯದಲ್ಲಿ ಇವ್ರ ಹತ್ರ ಮಾತಾಡುವಾಗ ಅವ್ರು ಇನ್ನೊಂದು ವಿಷಯನೂ ಹೇಳಿದ್ರು. ಮುನಿರೆಡ್ಡಿ ಏನು ಹೇಳ್ತಾ ಇದ್ದಾರೆ ಅಂದ್ರೆ, ನಾನು ಸ್ವಲ್ಪ ಜಮೀನು ಅವರಿಗೆ ಕೊಟ್ಟಿದ್ದೀನಿ. ಯಾರಿಗೆ? ಇವ್ರು ಯಾರ ಹತ್ರ ತಗೊಂಡಿದ್ದಾರೆ, ಸಲಾವುದ್ದೀನ್ ಮೊಯಿನ್ ಅನ್ನೋರಿಗೆ ಕೊಟ್ಟಿದ್ದೀನಿ. ಆದರೆ ನಾನು ಕೊಡದೇ ಇರೋಂಥ ಜಮೀನಿನಲ್ಲಿ ಬಂದು ನೀವು ಸೈಟು ಅಂತ ಹೇಳ್ತಿದ್ರಲ್ಲ, ಅದು ನನಗೆ ಆಗ್ತಾ ಇಲ್ಲ ಅಂತ ಹೇಳಿ ಅವರು ವಾದ ಅಂತ.
ಈಗ ಈ ಎಲ್ಲ ವಾದಗಳ ಸತ್ಯಾಸತ್ಯತೆ ಮತ್ತೆ ಯಾರು ಸರಿ ಇದ್ದಾರೆ ಯಾರು ಸರಿ ಇಲ್ಲ ಅಂತ ನೋಡ್ಬೇಕಂದ್ರೆ ಎಲ್ಲ ಡಾಕ್ಯುಮೆಂಟ್ಸನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡ್ಬೇಕಾಗುತ್ತೆ. ಇವ್ರು ಸ್ವಲ್ಪ ಅದೃಷ್ಟವಂತರು, ಯಾಕೆಂದ್ರೆ ಹಲವಾರು ಕಡೆಗಳಲ್ಲಿ ಟೋಟಲ್ ಲೇಔಟೇ ಇಲ್ಲೀಗಲ್ ಆಗಿದೆ. ಹಲವಾರು ಕಡೆಗಳಲ್ಲಿ ಟೋಟಲ್ ಲೇಔಟೇ ಇಲ್ಲೀಗಲ್ ಆಗಿದೆ. ಮತ್ತೆ ಮಾರಿದಂತಹ ಲ್ಯಾಂಡ್ ಲಾರ್ಡ್ಸೇ ತದನಂತರ ಗ್ರೀಡ್ ಡೆವಲಪ್ ಮಾಡಿಕೊಂಡು, ಅಂದ್ರೆ ದುರಾಸೆಯಿಂದ ದುರುದ್ದೇಶದಿಂದ ನಮ್ಮ ಕುಟುಂಬದಲ್ಲಿ ಇಂಥವ್ರು ಸೈನ್ ಹಾಕಿಲ್ಲ ಅದಕ್ಕೋಸ್ಕರ ಇದು ವ್ಯಾಲಿಡ್ ಇಲ್ಲ ಅಂತ ಹೇಳಿ ಬಹಳಷ್ಟು ಮೋಸ ಮಾಡಿದಂಥ ಪರಿಸ್ಥಿತಿಗಳು ಇದೆ. ಮತ್ತೆ ಇವರ ಒಂದು ವಿಚಾರದಲ್ಲಿ ಪವರ್ ಆಫ್ ಅಟಾರ್ನಿಗಳು ಉಪಯೋಗ ಯಥೇಚ್ಛವಾಗಿ ಆಗಿರ್ತಕ್ಕಂಥದ್ದು ನನ್ನ ಗಮನಕ್ಕೆ ಬಂತು. ಈ ಪವರ್ ಆಫ್ ಅಟಾರ್ನಿ ಅಂತಕ್ಕಂಥದ್ದು ಎಷ್ಟು ಒಂಥರ ನೀರಿನ ಮೇಲಿನ ಗುಳ್ಳೆ ಥರದ ಡಾಕ್ಯುಮೆಂಟ್ ಅಂದರೆ, ಬಹಳಷ್ಟು ಜನ ಇರ್ರಿವೋಕಬಲ್ ಪವರ್ ಆಫ್ ಅಟಾರ್ನಿ ಅಂತ ಹೇಳಿ ಬರ್ಕೋತಾರೆ. ಅಂದರೆ ಇದನ್ನ ಮತ್ತೆ ಕ್ಯಾನ್ಸಲೇ ಮಾಡ್ಲಿಕ್ಕೆ ಆಗದೆ ಇರುವಂಥ ಪವರ್ ಆಫ್ ಅಟಾರ್ನಿ ಅಂತ. ಆದರೆ ಕಾನೂನಲ್ಲಿ ಇರ್ರಿವೋಕಬಲ್ ಪವರ್ ಆಫ್ ಅಟಾರ್ನಿ ಅಂತ ಯಾವುದೇ ಪವರ್ ಆಫ್ ಅಟಾರ್ನಿ ಇಲ್ಲವೇ ಇಲ್ಲ. ಎನಿ ಪವರ್ ಆಫ್ ಅಟಾರ್ನಿ, ಯಾವುದೇ ಸರ್ವಾಧಿಕಾರ ಪತ್ರವನ್ನು ಸಹ ಕೊಟ್ಟಂತವನು ಯಾವುದೇ ಕ್ಷಣದಲ್ಲಿ ಅದನ್ನ ಕ್ಯಾನ್ಸಲ್ ಮಾಡಿ. ಆಲ್ರೈಟ್ ಸರ್, ಈಗ ನೀವು ಅವರ ದಾಖಲೆಗಳನ್ನ ನೋಡಿದ್ರಲ್ವಾ, ನಿಮಗೆ ಅಲ್ಲಿ ಮೇಜರ್ ಆಗಿ ಕಂಡು ಬಂತ ಡಿಸ್ಕ್ರಿಪೆನ್ಸೀಸ್ ಏನು ಅಂತ? ಆದ್ರೆ ಈಗ ಮೇಜರ್ ಆಗಿ ನನಗೆ ಕಂಡು ಬಂದಂತ ಡಿಸ್ಕ್ರಿಪೆನ್ಸಿ ಇದೆ, ಇವರ ಮತ್ತೆ ಮೂಲ ಮಾಲೀಕರ ಮಧ್ಯದಲ್ಲಿ ಇರತಕ್ಕಂತ ಒಂದು ಬ್ರಿಡ್ಜ್. ಅಂದ್ರೆ ಇವರು ಡೈರೆಕ್ಟ್ ಆಗಿ ಮೂಲ ಮಾಲೀಕರ ಜೊತೆಲಿ ವ್ಯವಹಾರ ಮಾಡಿಲ್ಲ. ದಟ್ ಈಸ್ ಸಲಾವುದ್ದೀನ್ ಅಂಡ್ ಮೊಯಿನ್. ಹೌದು, ಇನ್ ಬಿಟ್ವೀನ್ ಇರೋರ ಹತ್ರ ವ್ಯವಹಾರ ಮಾಡಿದ್ದಾರೆ. ಮುನ್ರೆಡ್ಡಿ. ಹೌದು. ಓಕೆ. ಹಾಗಾಗಿ ಇವತ್ತು ಇವರಿಗೆ ಡಿಸ್ಟರ್ಬ್ ಮಾಡ್ತಾ ಇರೋದು ಸಲಾವುದ್ದೀನ್ ಮೊಯಿನ್ ಅಲ್ಲ, ಇವ್ರಿಗೆ ಡಿಸ್ಟರ್ಬ್ ಮಾಡ್ತಾ ಇರೋದು ಮೂಲ ಮಾಲೀಕರು. ಮೂಲ ಮಾಲೀಕರಿಂದ ಅವಂದೇ ಆದಂತ ವರ್ಷನ್ ಇರ್ತದೆ, ಅಂದ್ರೆ ಅವಂದೇ ಆದಂತ ಒಂದು ವಾದ ವಿವಾದಗಳು ಇರ್ತವೆ. ಹಾಗಾಗಿ ಇವ್ರು ಇಮಿಡಿಯೇಟ್ ಆಗಿ ಕೋರ್ಟ್ಗೆ ಅವ್ರು ಯಾರೋ ಎಕ್ಸ್ ಸರ್ವಿಸ್ ಮೆನ್ ಅವ್ರು ಹೇಳಿದ್ರು ನಾನು ಸಹ ಫೋನ್ ಮಾಡ್ತೀನಿ ಅಂದ್ರೆ, ನನ್ನ ವಿತ್ ಗ್ರೇಟ್ ರೆಸ್ಪೆಕ್ಟ್ ಅವರ ಸೇವಾ ಮನೋಭಾವನಕ್ಕೆ ನನ್ನ ಗೌರವ ಇದೆ. ಆದರೆ ಬರೀ ಫೋನ್ಗಳಿಂದ ಅಥವಾ ಇನ್ಯಾವುದೋ ಫೋನ್ ಮಾಡಿ ಹೇಳೋದ್ರಿಂದ ಬಗೆಹರಿತಕ್ಕಂಥ ಸಮಸ್ಯೆ ಅಲ್ಲ ಇದು. ಇದು ಒಂದು ಟೈಟಲ್ ಡಿಸ್ಪ್ಯೂಟ್, ಅಂದ್ರೆ ಹಕ್ಕಿನ ವಿವಾದ. ಈ ಹಕ್ಕಿನ ವಿವಾದಗಳನ್ನ ಕೇವಲ ಎರಡೇ ಎರಡು ರೀತಿಯಲ್ಲಿ ಪರಿಹರಿಸ್ಕೋಬಹುದು. ಒಂದು, ವಿವಾದಕ್ಕೆ ಸಂಬಂಧವಾಗಿರ್ತಕ್ಕಂಥ ಎರಡು ಪಾರ್ಟಿಗಳು ಉಭಯ ಪಕ್ಷದವರು ಸೆಟಲ್ಮೆಂಟ್ ಮಾಡ್ಕೋಬಹುದು. ಅಂದ್ರೆ ಆಯ್ತು ಸರಿ, ಈಗ ನಂದಿಷ್ಟು ವಿವಾದ ನಿಮ್ದಿಷ್ಟು ವಿವಾದ, ಏನೋ ಒಂದು ಸೆಟಲ್ಮೆಂಟ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಸೆಟಲ್ಮೆಂಟ್ ಮಾಡಿ ಒಂದು ಡೀಡ್ ಮಾಡಿ ಕಂಪ್ಲೀಟ್ ಆಗಿ ಟೋಟಲ್ ಆಗಿ ಆ ಒಂದು ಸಮಸ್ಯೆಯನ್ನು ನಿರ್ಮೂಲನೆ ಮಾಡಿಬಿಡೋದು ಫಾರ್ ಲೈಫ್ ಟೈಮ್. ಸೆಟಲ್ಮೆಂಟ್ ಮುಖಾಂತರ ಆಗೋದು ಬಹಳ ಒಳ್ಳೆಯದು. ಇಲ್ಲ ಅಂದ್ರೆ ನ್ಯಾಯಾಲಯದ ಇಂಟರ್ವೆನ್ಷನ್ ಮುಖಾಂತರ ಬಗೆಹರಿಬೇಕಾಗಿರ್ತಕ್ಕಂಥ ಒಂದು ವಿಚಾರ. ನನ್ನ ಅಡ್ವೈಸ್ ಏನಂದ್ರೆ ಅವ್ರಿಗೆ, ನೀವು ಇವಾಗ ಮುನಿರೆಡ್ಡಿ ಅವ್ರಿಗೆ ಅಲ್ಲಿ ಜಾಗಕ್ಕೆ ಹೋದಾಗ ಅವ್ರು ಯಾರೋ ಒಬ್ಬರು ಬಂದರು, ಅಲ್ಲಿ ಡಿಸ್ಟರ್ಬ್ ಮಾಡಿದ್ರು, ಇನ್ಕ್ಲೂಡಿಂಗ್ ಮಾಧ್ಯಮದವ್ರಿಗೂ ಡಿಸ್ಟರ್ಬ್ ಮಾಡಿದ್ರು. ನೀವು ಸಹ ಇಲ್ಲಿ ನಾವೆಲ್ಲ ನಿಮ್ಮ ಜೊತೆಲಿ ಕೂತ್ಕೊಂಡು ಇಲ್ಲಿ ಮಾಧ್ಯಮದಲ್ಲಿ ಮಾತಾಡ್ತಾ ಇದ್ದೀವಿ, ಆದರೂ ಸಹ ಅವ್ರಿಗೆ ಯಾವುದೇ ರೀತಿಲಿ ನೋವಾಗುವಂಥ ರೀತಿಲಿ ನಾವು ಯಾರೂ ಮಾತಾಡ್ತಾ ಇಲ್ಲ. ಇಲ್ಲಿ ಮುನಿರೆಡ್ಡಿ ಅವ್ರಿಗೆ ನೋವಾಗುವಂಥ ರೀತಿಲಿ ನಾವು ಯಾರೂ ಮಾತಾಡ್ತಾ ಇಲ್ಲ. ಹಾಗಾಗಿ ಇನ್ನೊಂದ್ಸಲ ಪ್ರಯತ್ನ ಪಡಿ ನೋಡಿ ಮುನಿರೆಡ್ಡಿ ಅವರು, ಯಾಕೆಂದರೆ ಇದು ಬಹಳ ಒಳ್ಳೆ ಸೊಲ್ಯೂಷನ್. ಅಂದರೆ ಯಾವುದೇ ಹಣ ಖರ್ಚಾಗ್ದಂಗೆ, ನಾಳೆ ಕೋರ್ಟು ವ್ಯಾಜ್ಯಗಳ ರಗಳೆ ಇಲ್ದಂಗೆ ಪರಿಹಾರ ಆಗ್ತಕ್ಕಂಥ ಒಂದು ವಿಧಾನ. ಏನು, ಹೋಗಿ ಅವರನ್ನು ಭೇಟಿ ಮಾಡಿ, ಸಾಧ್ಯವಾದಷ್ಟು ನೀವು ಎಲ್ಲ ಹೋಗಿ, ಎಷ್ಟು ಮಂದಿ ಇದ್ದೀರಿ ಎಲ್ಲ ಹೋಗಿ, ಒಂದು ಇನ್ನೊಬ್ರು ಯಾರನ್ನ ಲೋಕಲ್ ಆಗಿರುವಂಥ ಮಧ್ಯಸ್ಥಿಕರನ್ನ ಒಬ್ಬನ ಕುಂಡ್ರಿಸ್ಕೊಂಡು ನಮಗೇನಾದರೂ ಒಂದು ಸಮಸ್ಯೆ ಬಗೆಹರಿಸಿಕೊಡಿ ಅಂತ ಕೇಳಿ, ಬಂದು ಬಗೆಹರಿದ್ರೆ ಬಹಳ ಸಂತೋಷ, ಅಲ್ಲಿಗೆ ಸಮಸ್ಯೆ ಮುಗೀತದೆ. ಇನ್ನು ದೇರ್ ವಿಲ್ ನಾಟ್ ಬಿ ಎ ಕಂಟಿನ್ಯೂಯನ್ಸ್ ಆಫ್ ಹೆಡ್ಏಕ್. ಕೇಳಲಿಲ್ಲ ಅಂದರೆ ನ್ಯಾಯಾಲಯಕ್ಕೆ ಹೋಗ್ತಕ್ಕಂಥದ್ದು ಒಂದೇ ನಿಮ್ಮಲ್ಲಿ ಉಳಿದಿರ್ತಕ್ಕಂಥ ಮಾರ್ಗ. ಸರ್, ಒಂದು ವೆರಿ ಇಂಪಾರ್ಟೆಂಟ್ ಪ್ರಶ್ನೆ, ಒಂದು ರಿಕ್ವೆಸ್ಟ್. ಆ್ಯಕ್ಚುಲಿ ನೀವು ಕೂಡ ಲಾಯರ್, ಹೇಳಿ 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 ಯಾವ ರೀತಿ ಸಹಾಯ ಸಿಗ್ಬೋದು ನಿಮ್ಮಿಂದ ಅವರಿಗೆ? ನಾನು ಖಂಡಿತವಾಗ್ಲೂ ಅಲ್ಲ, ಅವರೆಲ್ಲ ಬರಲಿ. ಅವ್ರು ಏನಾದರೂ, ನಾನು ಅದೇ ಈಗಲೇ ಹೇಳ್ತಾ ಇದ್ದೀನಿ, ಆ ಏರಿಯಾದಲ್ಲಿ ನನಗೆ ಗೊತ್ತಿರತಕ್ಕಂಥ ವ್ಯಕ್ತಿಗಳು ಸಹ ಇದ್ದಾರೆ. ಎಲೆಕ್ಟ್ರಾನಿಕ್ ಸಿಟಿ ಹೌದು ಹೌದು ಹೌದು, ಅಲ್ಲಿ ಅವ್ರು ಭಾಳ ಒಬ್ಬರು ರಾಜಗೋಪಾಲ್ ರೆಡ್ಡಿ ಅಂತ ಹೇಳಿ ಭಾಳ ಈ ಕಾಂಗ್ರೆಸ್ನ ಕಾರ್ಯಕರ್ತಿದ್ದಾರೆ, ಮದುವೆಗಳು ಎಲ್ಲ ಮಾಡಿಸ್ತಾ ಇರ್ತಾರೆ. ಅವರೆಲ್ಲ ಗೊತ್ತಬೇಕಿದ್ರೆ ನಾವು ಅವ್ರಿಗೆಲ್ಲ ಹೇಳೋಣ ಒಂದು ಮಾತು. ಬೈ ಚಾನ್ಸ್ ಇವ್ರದ್ದು ಏನಾದರೂ ಸಮಸ್ಯೆ ಬಗೆಹರಿಲಿಲ್ಲ ಅಂದರೆ ನ್ಯಾಯಾಲಯದ ಮುಖಾಂತರ ಅವ್ರಿಗೆ ಹೆಲ್ಪ್ ಮಾಡಿಸೋಣ, ಅದರಲ್ಲಿ ಏನು ತೊಂದರೆ ಇಲ್ಲ. ಓಕೆ, ಮೊದಲನೇದಾಗಿ ನೀವು ಹೇಳ್ತಿದ್ದೀರಿ ರಾಜಿ ಸಂಧಾನದ ಮೂಲಕ ಇದನ್ನ ಬಗೆಹರಿಸಿಕೊಂಡ್ರೆ ರಗಳೆ ಇರೋದಿಲ್ಲ. ಹೌದು, ಅಂಡ್ ಅದು ಇನ್ನೂ ಕ್ವಿಕರ್ ಪ್ರಾಸೆಸ್ ಕೂಡ. ಎಸ್ ಕ್ವಿಕರ್, ಮತ್ತೆ ಪರ್ಮನೆಂಟ್ ಸೊಲ್ಯೂಷನ್, ಮನಃಶಾಂತಿ. ಮನೆಯಲ್ಲಿ ನಾಳೆ ಇವ್ರು ಕಟ್ತಕ್ಕಂಥ ಮನೆ, ಇವತ್ತೇನು ಇನ್ನ ಮನೆ ಕಟ್ಟಿಲ್ಲ ಇವರು, ನಾಳೆ ಕಟ್ತಕ್ಕಂಥ ಮನೆ ಅಡಿಪಾಯದಲ್ಲಿ ಸಮಸ್ಯೆಗಳಿದ್ದು ಯಾವ ಟೈಮ್ನಲ್ಲಿ ಏನಾಗ್ತದೆ ಅಂತಕ್ಕಂಥ ಒಂದು ಇದೆಯಲ್ಲ, ಅದರಲ್ಲಿ ಇನ್ನೂ ಬೇಗನೆ ಕೃಶವಾಗ್ತೀವಿ ನಾವು. ಅದಕ್ಕೋಸ್ಕರ ಸಮಸ್ಯೆ ಬಗೆಹರಿಸ್ಕೊಳ್ಳಿ. ಈಗ ನಾನು ಇನ್ನೊಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ಮುನಿರೆಡ್ಡಿ ಬಂದು ಕೇಳ್ಬೋದು, ನಂದು ಇಷ್ಟು ಲ್ಯಾಂಡ್ ನಾವು ಬಿಟ್ಬಿಡಿ ಅಂತ. ಇವರು ಸ್ವಲ್ಪ ಕ್ರಾಪ್ ಅಪ್ ಮಾಡ್ಕೊಳ್ಳಿಕ್ಕೆ ಅವ್ನಿಗೇನಾದರೂ ನಿಜವಾದಂಥ ಹಕ್ಕಿದ್ದಂಥ ಒಂದು ಸಂದರ್ಭದಲ್ಲಿ ವಕೀಲರು ನೋಡಿದಾಗ ಮುನಿರೆಡ್ಡಿ ಅಥವಾ ಬೇರೆ ಇನ್ಯಾರ್ದಾದ್ರೂ ಹಕ್ಕು ಇವ್ರಿಗಿಂತ ಸ್ಟ್ರಾಂಗ್ ಆಗಿದೆ ಅಂತಕ್ಕಂಥ ಒಂದು ಇದು ಬಂದರೆ, ಲಾಯರ್ಸ್ ಇವ್ರಿಗೆ ಮಕ್ಕದ ಮೇಲೆ ನೋಡ, ಅಂದರೆ ಖಡಾಖಂಡಿತವಾಗಿ ಹೇಳಬೇಕು, ನೋಡಿ ಹೋದ್ರೆ
ನೀವು ಮೋಸ ಹೋಗಿದ್ದೀರಿ, ಬಟ್ ನಿಮಗೆ ಅವ್ರಿಗೆ ಯಾವುದೇ ಹಕ್ಕಿಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ, ಅವ್ರಿಗೂ ಈ ರೀತಿ ಹಕ್ಕಿರ್ತದೆ ಕಾನೂನಲ್ಲಿ ಅಂತಕ್ಕಂಥದ್ದು ಇವ್ರಿಗೆ ಯಾವುದೇ ಸಂಕೋಚ ಇಲ್ದಾಗ ಹೇಳಿ ಒಂದು ಸೆಟಲ್ಮೆಂಟ್. ಅಂದರೆ ಈಗ ಇವರು 30-40 ಸೈಟ್ಗಳನ್ನ ಕೊಂಡ್ಕೊಂಡಿದ್ದಾರೆ, ಭಾಳ ಕಷ್ಟಪಟ್ಟು ಕೊಂಡ್ಕೊಂಡಿದ್ದಾರೆ. ಮುನ್ನಿರೆಡ್ಡಿ ನಂದಿಷ್ಟು ಜಾಗ ಬಿಟ್ಬಿಡಿ, ನಿಮ್ಮ ಜಾಗದಲ್ಲಿ ಏನಾದರೂ ಮಾಡ್ಕೊಳ್ಳಿ ಅಂತ ಇವರೆಲ್ಲರೂ ಸೇರಿ, ಇವರೆಲ್ಲ ಒಗ್ಗಟ್ಟಿನಿಂದ ಇರೋರೆಲ್ಲ ಸೇರಿ ಎಲ್ಲರೂ ನಾಳೆ ಒಂದಷ್ಟು ಜನ ಸೈಟ್ನ ಕಳ್ಕೋಬೇಕಾಗುತ್ತಲ್ಲ ಅನ್ನೋ ಒಂದು ಇದಕ್ಕೆ ಪ್ರಾಬ್ಲಮ್ ಇದ್ದಾರೆ. ಒಬ್ಬೊಬ್ಬರೊಂದು 5 ಅಡಿ ಬಿಟ್ಕೊಂಡು ಅಲ್ಲೇ ಒಂದು ಅಡ್ಜಸ್ಟ್ ಮಾಡ್ಕೊಂಡು ಆ ರೀತಿಯಾದಂಥ ಸೆಟಲ್ಮೆಂಟು ಸಹ ಮಾಡ್ಕೋಬಹುದು. ಬಟ್ ಐ ಥಿಂಕ್ ಅದು ಇಂಟ್ಯಾಕ್ಟ್ ಆಗಿದೆಯಾ ಆ ಸೈಟು ಅಂತ, ಆ ಜಾಗದಲ್ಲಿ ಬೇರೆ ಏನು ಕಟ್ಟಿಲ್ವಾ ಅವರು? ಅದೊಂದು ಅವರ ಅದೃಷ್ಟ. ಇಲ್ಲ ಅಂದ್ರೆ ಹೌದು, ಇಲ್ಲ ಅಂದ್ರೆ ಇನ್ನೂ ಒಂದು ವಿಧಾನನೂ ಇದೆ ಇದಕ್ಕೆ. ಅಂದ್ರೆ ಇವ್ರಿಗೆ ಇವತ್ತು ಯಾರು ಉಪದ್ರವ ಕೊಡ್ತಾ ಇದ್ದಾರೋ ಅವ್ರಿಗೆ ಏನು ಹಕ್ಕಿದೆ ಅಂತ ಕುತ್ಕೊಂಡು ಕೇಳಿ, ನೀವು ಯಾವ ಬೇಸಿಸ್ ಮೇಲೆ ನಮ್ಗೆ ಇದು ಮಾಡ್ತಾ ಇದ್ದೀವಿ, ಅವ್ರಿಗೆ ಹಕ್ಕಿ ಏನಾದರೂ ಈ ಥರದ್ದು ಇದೆ ಅಂತ ಗೊತ್ತಾಯ್ತು ಅಂದರೆ ಅವ್ರಿಗೆ ಈಗ ಕೆಲವು ಸಲ ಏನಾಗುತ್ತೆ ಅಂದರೆ ಇವ್ರ ಪಾಪ ಒಂದು 50-60 ಸಾವಿರ ಕೊಟ್ಟು ಕೊಂಡ್ಕೊಂಡಿದ್ದಾರೆ. ಇವತ್ತಿನ ದಿವಸ ಅವ್ರಿಗೆ ಈ ಬೇರೆನೇನಾದರೂ ಒಂದು ಸಮಸ್ಯೆ ಬಗೆಹರಿಸ್ಕೋಬೇಕಂದ್ರೆ ಇನ್ನೊಂದು ಸ್ವಲ್ಪ ಹಣ ಗಿಣ ಜಾಸ್ತಿ ಕೊಟ್ಟು, ಅಂದರೆ ಇನ್ನೊಂದು 20 ಸಾವಿರನೋ ಇನ್ನೊಂದು ಸ್ವಲ್ಪ ಹಣ ಕೊಟ್ಟು ಅವ್ರಿಗೆ ಒಂದು ಸ್ವಲ್ಪ ಕಾಂಪನ್ಸೇಷನ್ ಕೊಟ್ಟು, ಆಯ್ತಪ್ಪ ನೀನು ನಮ್ಮ ತಂಟೆಗೆ ಬರಬೇಡ, ಇನ್ನು ರಿಲೀಸ್ ಡೀಡ್ ಬರ್ಕೊಡು ಅಂತೇಳಿ ಯಾವುದೇ ಆ ರೀತಿ ಸಹ ಪರಿಹಾರ ಮಾಡ್ಕೋಬಹುದು. ರೈಟ್ ಸರ್. ಅಂಡ್ ತುಂಬಾ ಖುಷಿ ಆಗುವಂಥ ವಿಚಾರ, ನಿಮ್ಮ ಒಂದು ಸಹಕಾರ ಕೂಡ ಸಿಗ್ತಾ ಇದೆ. ಅಂಡ್ VK ಟ್ರಸ್ಟ್ನವರು ಅಫ್ಕೋರ್ಸ್ ಮಾತಿನಿಂದ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ರಿ, ಬಟ್ ಅಫ್ಕೋರ್ಸ್ ಲಿಟಲ್ ಎಮೋಷನಲ್ ಸಪೋರ್ಟ್ ಅವರಿಂದ ಸಿಗ್ತಾ ಇದೆ. ಮಾರಲ್ ಸಪೋರ್ಟ್, ಮಾರಲ್ ಎಮೋಷನಲ್ ಸಪೋರ್ಟ್. ಅಂಡ್ ಪಾಪ ನಾನು ಜೋಗೇಂದ್ರನಾಥ್ ಅವ್ರನ್ನ ಮಾತಾಡ್ಸೇ ಇಲ್ಲ. कुछ बोलना चाहते हो क्या? बताइए आप कुछ बोलना चाहते हो? एक्चुअली क्या है, ये बहुत दिन हो गया, आज 10 साल से ऐसा चल रहा है. इसको जो है जल्दी ख़त्म हो जाए तो हम लोग अपना मकान वगैरह बना के रह सकते हैं. तो ये आज 10 साल से हम कोशिश कर रहे हैं जो हाँ वहाँ कुछ करें, तो हो नहीं पा रहे हैं. ರೈಟ್. ನಾನು ಅವರಿಗೆ ಕನ್ನಡ ಫ್ಲೂಯೆನ್ಸಿ ಇಲ್ದಿರೋದ್ರಿಂದ ಜಾಸ್ತಿ ಮಾತಿಗೆ ಹೇಳಿಲ್ಲ ಅವ್ರನ್ನ, ಬಟ್ ಅಫ್ಕೋರ್ಸ್ ಅವರು ಇವರ ಒಂದು ಸಾಲಲ್ಲೇ ಸೇರ್ಕೊಂಡು ಇನ್ನು ಮುಂದೆ ನನ್ನ ಕಿವಿ ಮಾತೇನೆಂದ್ರೆ, ಎಸ್ಪೆಷಲಿ ಮಾಜಿ ಸೈನಿಕರು ಡಿಸಿಪ್ಲಿನರಿ ಫೋರ್ಸಿಂದ ರಿಟೈರ್ ಆಗೋತಕ್ಕಂಥವ್ರಿಗೆ ಸರ್ಕಾರದ ಸೌಲಭ್ಯಗಳಿದೆ. BDA KHB ಅಂತಕ್ಕಂಥ ಇವುಗಳಿಂದಲೇ ಸೈಟ್ಗಳು ಮತ್ತು ಮನೆಗಳನ್ನ ಕೊಡ್ತಾರೆ. ನೀವು ದಯವಿಟ್ಟು ಈ ಪ್ರೈವೇಟ್ ಲೇಔಟ್ಸು, ಪ್ರೈವೇಟ್ ಸೈಟ್ಗಳ ಗೋಜಿಗೆ ಹೋಗದೆ ಸಾಧ್ಯವಾದಷ್ಟು, ಮತ್ತಿಗೆ ನಿಮ್ಮ ಬೇರೆ ಸ್ನೇಹಿತರಿಗೆ ನನ್ನ ಕಿವಿ ಮಾತಿದು, ಸಾಧ್ಯವಾದಷ್ಟು KHB ಮತ್ತು ಸರ್ಕಾರದ ಸಂಸ್ಥೆಗಳು ವಿಂಗಡಿಸಿ ಕೊಡ್ತಕ್ಕಂಥ ಸೈಟ್ಗಳನ್ನ ತಗೊಳ್ಳಿಕ್ಕೆ ಮುಂದಾಗಿ. ನಾಳೆ ಏನಾದರೂ ಸರ್ಕಾರ ನಿಮ್ಮ ಹೆಗಲಿಗೆ ಖಂಡಿತ. ಈ ಒಂದು ಪ್ರಕರಣ ಬೇರೆ ಬೇರೆ ಯಾರು ಸೈಟಿನ ಆಸೆಗೆ ಬೀಳ್ತಾರೋ ಇಟ್ಸ್ ಅವೇಕನಿಂಗ್ ಕಾಲ್ ಕೂಡ ಹೌದು. ಪ್ರಕಾಶ್, ಕೊನೆಯದಾಗಿ ಏನ್ ಹೇಳ್ತೀರಿ? ಸ್ವಲ್ಪ ಸಮಾಧಾನ ಆಯ್ತಾ ಇವಾಗ ಅಟ್ಲೀಸ್ಟ್ ಸ್ವಲ್ಪ ಮಟ್ಟಿಗೆ? ಅವ್ರು ಹೇಳಿದ್ರೆ ಸಾಕಷ್ಟು ಕಡೆಗಳಿಂದ ನಿಮಗೆ ಸಪೋರ್ಟ್ ಸಿಗ್ತಾ ಇದೆ. ಹೌದು ಸರ್, ಖಂಡಿತ. ಯಾಕಂದರೆ ಈಗ ಇವರೆಲ್ಲ ಹೇಳಿದ್ಮೇಲೆ ನಮ್ಮ ಮನಸ್ಸು ಅನ್ನಿಸ್ತಾ ಇದೆ, ಈಗ ನಾವು ಒಂದು ಮನೆ ಕಟ್ಬೋದು. ಈಗ ಖಂಡಿತ ನನಗೆ ನಮ್ಮ ಸೈಟು ಸಾಲ ಆಗ್ಬೋದು ಅಂತ ಹೇಳ್ಬಿಟ್ಟು ನನ್ನ ಮನಸ್ಸು ಅನ್ನಿಸ್ತಾ ಇದೆ. ಈಗ ಲಾಯರ್ ಸಾಹೇಬ್ರು ಹೇಳಿದ್ಮೇಲೆ ನನಗೆ ಮನಸ್ಸಿಗೆ ಒಂದು ನೆಮ್ಮದಿ ಆಗ್ತಾ ಇದೆ. ಈಗ ನಮ್ಮ ಈಗ ಅದೊಂದು ಪ್ಲಸ್ ಈಗ ಸುವರ್ಣ ನ್ಯೂಸ್ಗೆ ಬಂದಿದ್ದರಿಂದ ನನಗೆ ಇನ್ನೂ ಸಂತೋಷ ಆಯಿತು. ಇಷ್ಟು ದಿನ ಸಾಲು ಆಗದಿದ್ದು ಬಂದು ನಾವು ಎಲ್ಲೆಲ್ಲೋ ಹೋಗಿ ಯಾರ್ಯಾರನ್ನೋ ಕಾಲಿಡ್ದು ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಅಲ್ದು ಬರೀ ಲೆಟ್ರಿಂದನೇ ನಡೀತಿತ್ತು ಹೊರತು ನಮಗೆ ಮುಂದಕ್ಕೆ ಏನಾಗ್ತಿತ್ತಿಲ್ಲ. ಎಲ್ಲ DGSP ಇಂತಿಂಥ ಕಚೇರಿಗಳಿಂದ ಲೆಟ್ರ್ ಬೈ ಲೆಟ್ರೇ ಹೋಗ್ತಿತ್ತು ಹೊರತು ಕಾನೂನು ಕರೆಕ್ಟಾಗಿ ಏನೂ ಆಗ್ತಿತ್ತಿಲ್ಲ. ಈಗ ಸುವರ್ಣ ನ್ಯೂಸ್ ಕರೆಕ್ಟಾಗಿ ಬಂದಿದ್ದರಿಂದ ನಮಗೊಂದು ಒಳ್ಳೆ ಹೆಲ್ಪ್ ಆಗ್ತಾ ಇದೆ. ಖಂಡಿತವಾಗಿ ನಾವು ಅವರಿಗೆ ಎಷ್ಟು ಧನ್ಯವಾದ ಹೇಳ್ಬೇಕಂತ ನನಗೆ ಅರ್ಥ ಆಗ್ತದೆ. ನಿಮ್ಮ ಮುಗ್ಧತೆಯನ್ನು ಉಪಯೋಗಿಸ್ಕೊಳ್ಳುವಂಥ ಜನ, ದುರುದ್ದೇಶಕ್ಕೆ ಉಪಯೋಗಿಸ್ಕೊಳ್ಳುವಂಥ ಜನ ಸಾಕಷ್ಟು ಜನ ಹುಡ್ತಾ ಇರ್ತಾರೆ. ಪ್ರಕಾಶ್, ದಯವಿಟ್ಟು ಮುಂದೆ ಆದರೂ ಸ್ವಲ್ಪ ಸೇಫ್ ಆಗಿರಿ, ಸ್ವಲ್ಪ ಮುಂಜಾಗ್ರತೆಯಿಂದ ನೀವು ಕಾಪಾಡಿಕೊಳ್ಳಿ ನಿಮ್ಮ ಹಣವನ್ನು ಎಲ್ಲದನ್ನು ಕೂಡ. ಧನ್ಯವಾದ. ಖಂಡಿತವಾಗ್ಲೂ ಸಪೋರ್ಟ್ ನಿಮಗೆ ಸಿಗುತ್ತೆ. ಶ್ಯಾಮ್ ಸುಂದರ್, ಥ್ಯಾಂಕ್ಸ್ ಅ ಲಾಟ್ ಸರ್. ಸಾಕಷ್ಟು ಮಾಹಿತಿಗಳನ್ನು, ಇನ್ಸೈಟ್ಸನ್ನು ಕೊಟ್ಟಿದ್ದೀರಿ. ಆ್ಯಂಡ್ ನಮಸ್ತೆ ಪಂಡಿತ್ ಸೋಮವಂಶಿ ಅವರೇ ಆ್ಯಂಡ್ ಜೋಗನ್ನಾಥ್ ಜಿ, ನಮಸ್ತೆ, ಧನ್ಯವಾದ. ವೀಕ್ಷಕರೇ, ಗಮನಿಸಿದ್ರಿ ಯಾವ ರೀತಿ ನಿಮ್ಮ ಹಣವನ್ನು ದುರುಪಯೋಗ ಪಡಿಸ್ಕೊಂಡು ಅಥವಾ ನಿಮ್ಮ ಮುಗ್ಧತೆಯನ್ನು ದುರುಪಯೋಗ ಪಡಿಸ್ಕೊಂಡು ಜನ ಮೋಸದ ಜಾಲಕ್ಕೆ ಇಳಿತಾ ಇದ್ದಾರೆ ಅಂತ. ಅಫ್ಕೋರ್ಸ್ ನೀವು ಯಾವುದೇ ಒಂದು ಸೈಟನ್ನು ಅಥವಾ ಮನೆಯನ್ನು, ಬಟ್ ವಾಟ್ ಎವರ್ ಇಟ್ ಈಸ್, ಏನನ್ನು ಕೊಂಡ್ಕೊಳ್ಳೋಕ್ಕಿಂತ ಮುಂಚೆ ದಯವಿಟ್ಟು ಕಾನೂನಾತ್ಮಕವಾಗಿ ಅದು ಸರಿಗಿದೆಯಾ ಎಲ್ಲವನ್ನು ಕೂಡ ಪರಿಶೀಲನೆ ಮಾಡಿಕೊಳ್ಳಿ. ನಿಮಗೆ ಸರ್ಕಾರದಿಂದ ಕೂಡ ಸಾಕಷ್ಟು ಸಹಾಯ ಸಿಗುತ್ತೆ. ನಮ್ಮ ಶ್ಯಾಮ್ ಸುಂದರ್ ಹೇಳ್ತಾ ಇದ್ರು, ಉಚಿತವಾಗಿ ವಕೀಲರನ್ನ ನೇಮಕ ಮಾಡುವಂಥ ಪ್ರಕ್ರಿಯೆ ಕೂಡ ಸರ್ಕಾರದ ವತಿಯಲ್ಲಿದೆ ಅಂತ. ಪ್ಲೀಸ್ ಇರುವಂಥ ಎಲ್ಲ ವ್ಯವಸ್ಥೆಗಳನ್ನು, ಸೌಲಭ್ಯಗಳನ್ನು ಯೂಸ್ ಮಾಡಿಕೊಳ್ಳಿ. ದಯವಿಟ್ಟು ಮೋಸ ಹೋಗಬೇಡಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.